ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಹಾಗೂ ಕೌಶಲಭರಿತ ಶಿಕ್ಷಣ ದೊರೆಯಬೇಕು. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯಾಗಬೇಕೆಂಬ ಧ್ಯೇಯ ಗುರಿಯೊಂದಿಗೆ ಹಾಸನ ಜಿಲ್ಲೆಯಲ್ಲಿ ವಿಜಯ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದವರು ಶ್ರೀಮತಿ ತಾರಾಯಸ್ವಾಮಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ದೂರದೃಷ್ಟಿಯನ್ನು ಹೊಂದಿರುವ ಇವರು ತಮ್ಮ ಉಪನ್ಯಾಸಕ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ 1996ರಲ್ಲಿ 2 ಪುಟ್ಟ ಹೆಂಚಿನ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಶಾಲೆಯನ್ನು ಪ್ರಾರಂಭಿಸಿದರು. ಇಂದು ವಿಜಯ ಶಾಲೆಯು ತನ್ನ ಶೈಕ್ಷಣಿಕ ಅಭಿವೃದ್ಧಿ, ಸಾಮಾಜಿಕ ಕಾರ್ಯ ಹಾಗೂ ಪರಿಸರ ಸಂರಕ್ಷಣಾ ಕಾರ್ಯದಿಂದಾಗಿ ರಾಜ್ಯದಲ್ಲೇ ಒಂದು ಪ್ರಮುಖ ಶಾಲೆ ಎಂದು ಗುರುತಿಸಿಕೊಂಡಿದೆ. ಶ್ರೀಮತಿ ತಾರಾಯಸ್ವಾಮಿಯವರು ಶಿಕ್ಷಕರಿಗೆ ಬೋಧನೆಯಲ್ಲಿ ಹೊಸತನ್ನು ಅಳವಡಿಸಿಕೊಂಡು ವಿದ್ಯಾರ್ಥಿ ಮಿತ್ರ ಬೋಧನಾ ಶೈಲಿಯೊಂದಿಗೆ ಪಠ್ಯದಲ್ಲಿ ಬರುವ ಎಲ್ಲ ಚಟುವಟಿಕೆಗಳನ್ನು ಕ್ರಿಯಾಶೀಲರಾಗಿ ಮಾಡುವಂತೆ ಸದಾ ಪ್ರೋತ್ಸಾಹಿಸುತ್ತಾರೆ. ತಮ್ಮ ಶಾಲೆಯ ವಿದ್ಯಾರ್ಥಿಗಳಾದಿಯಾಗಿ ರಾಜ್ಯದ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಗಣಿತ ಮತ್ತು ವಿಜ್ಞಾನವನ್ನು ಸರಳೀಕೃತವಾಗಿ ಅರ್ಥೈಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಶ್ರೀ ಟಿ.ಎಂ. ಪಾರ್ಥರವರು ಹೊರತರುತ್ತಿರುವ ಅರ್ಲಿಯರ್ ಅಟೆಂಪ್ಟ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಹಾಗೂ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಎಂಬ ವಿಷಯಗಳ ಕುರಿತು ಡಿಜಿಟಲ್ ಲರ್ನಿಂಗ್ ಏಡ್ಗೆ ಸಹಕಾರವನ್ನು ನೀಡಿದ್ದಾರೆ. ಸುಜನ ವಿಜ್ಞಾನ ತಪಸ್ವಿ ಬಿರುದಾಂಕಿತ ಶ್ರೀಯುತ ಟಿ.ಎಂ. ಪಾರ್ಥಸಾರಥಿಯವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಉಪ ಪ್ರಾಂಶುಪಾಲರಾಗಿ ಸುಮಾರು 35 ವರ್ಷಗಳ ಅವಿರತ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ಟಿ.ಎಂ. ಪಾರ್ಥರವರು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆಯಂತಿದ್ದ ಗಣಿತವನ್ನು ಸರಳೀಕರಿಸುವ ಉದ್ದೇಶದಿಂದ ರಾಜ್ಯದಲ್ಲೇ ಪ್ರಥಮ ಬಾರಿಗೆ SSLC ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಪಠ್ಯರಹಿತ ಬೋಧನಾ ವಿಧಾನದಲ್ಲಿ ಗಣಿತ ವಿಷಯವನ್ನು ಬೋಧಿಸಲು ಪ್ರಾರಂಭಿಸಿದರು. ಸಂಚಾರಿ ಪ್ರಯೋಗಾಲಯದ ಮುಖಾಂತರ ವಿಜ್ಞಾನದ ಕಲಿಕೆಯನ್ನು ಸರಳೀಕೃತ ಹಾಗೂ ಆಸಕ್ತಿದಾಯಕವಾಗಿ ಮಾಡಿದ್ದಾರೆ. ಶ್ರೀ ಟಿ.ಎಂ. ಪಾರ್ಥರವರು ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದಂತೆ ಪಠ್ಯ ವಿಷಯಗಳನ್ನು ಆಧರಿಸಿ ಜಾನಪದ ಗೀತೆ ಹಾಗೂ ಚಲನಚಿತ್ರದ ಹಾಡುಗಳನ್ನು ಅನುಕರಿಸಿ ಡಿಜಿಟಲ್ ಲರ್ನಿಂಗ್ ಏಡ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಮೆಂಡಲೀಫನ ಆವರ್ತನೀಯ ಕೋಷ್ಟಕ, ಗಣಿತದ ಥೇಲ್ಸನ ಪ್ರಮೇಯ, ಪೈಥಾಗೊರಸನ ಪ್ರಮೇಯ, ಧಾತುಗಳನ್ನು ಹೆಸರಿಸುವ ರೀತಿ ಮುಂತಾದವುಗಳ ಬಗ್ಗೆ ರಚಿಸಿರುವ ಹಾಡುಗಳು ಮಕ್ಕಳನ್ನು ಆಯಸ್ಕಾಂತದಂತೆ ಪಾಠದೆಡೆಗೆ ಸೆಳೆಯುತ್ತವೆ. ಇಂದು ಮೂಲ ವಸ್ತುಗಳನ್ನು ವರ್ಗೀಕರಿಸುವ ಮುಂಚಿನ ಪ್ರಯತ್ನಗಳು ಹೇಗಿದ್ದವು, ಅರ್ಲಿಯರ್ ಅಟೆಂಪ್ಟ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಎಂಬ ವಿಷಯದ ಕುರಿತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥೈಸಲು ಶ್ರೀ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಕವಿತೆಗೆ ಅನುಗುಣವಾಗಿ ಸಾಹಿತ್ಯ ರಚಿಸಿ ಡಿಜಿಟಲ್ ಲರ್ನಿಂಗ್ ಏಡ್ ಅನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಆಗಿನ ಕಾಲಕ್ಕೆ ರಾಸಾಯನ ವಿಜ್ಞಾನವೆಂದರೆ ಸುಮಾರು 50 ಎಲಿಮೆಂಟ್ಸ್ಗಳ ಮತ್ತು ಅವುಗಳ ಕಾಂಪೌಂಡ್ಸ್ಗಳ ಒಂದು ಗುಂಪಿನಂತಿತ್ತು. ಅದರಲ್ಲಿ ಒಂದು ಕ್ರಮವಿರಲಿಲ್ಲ. ಅಂತಹ ಕಾಲದಲ್ಲಿ ಜರ್ಮನ್ ರಾಸಾಯನ ವಿಜ್ಞಾನಿಯಾದ ಡ್ಯೂಬೋ ರೈನರ್ ಹಲವು ತ್ರಿವಳಿಗಳನ್ನು ಎತ್ತಿ ತೋರಿಸಿದ. ತ್ರಿವಳಿ ಎಂದರೆ ನಿಕಟ ಸಂಬಂಧವುಳ್ಳ 3 ಎಲಿಮೆಂಟ್ಸ್ಗಳ ಗುಂಪು. ಪ್ರತಿಯೊಂದು ತ್ರಿವಳಿಯಲ್ಲೂ ಮಧ್ಯದ ಎಲಿಮೆಂಟ್ಸ್ನ ಪರಮಾಣು ತೂಕ ಉಳಿದೆರಡು ಎಲಿಮೆಂಟ್ಸ್ಗಳ ಪರಮಾಣು ತೂಕಗಳ ಸರಾಸರಿಯಾಗಿರುವುದೆಂದು ಡ್ಯೂಬೋ ರೈನರ್ ತೋರಿಸಿಕೊಟ್ಟ. ಡ್ಯೂಬೋ ರೈನರ್ನ ತ್ರಿವಳಿಗಳ ನಿಯಮ ವಿಜ್ಞಾನಿಗಳ ಸಭೆಯಲ್ಲಿ ತಿರಸ್ಕರಿಸಲ್ಪಟ್ಟಿತು. ಮೂಲ ವಸ್ತುಗಳನ್ನು ವರ್ಗೀಕರಿಸುವ ಮುಂಚಿನ ಪ್ರಯತ್ನಗಳು ಹೇಗಿದ್ದವು, ಅರ್ಲಿಯರ್ ಅಟೆಂಪ್ಟ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಎಂಬುದನ್ನು ಸುಲಭವಾಗಿ ಅರ್ಥೈಸಲು ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟರ ವಿರಚಿತ ಒಂದು ಜನಪ್ರಿಯ ಹಾಡಿನ ರೂಪದಲ್ಲಿ ನಿಮ್ಮ ಮುಂದಿಡುತ್ತಿದ್ದೇವೆ. ನಿನ್ನ
ಸರಾಸರಿ ಏನಾಯಿತೋ ಡ್ಯೂಬೋ ಏನಾಯಿತೋ ನಿನ್ನ ಧಾತುಗಳ ದ್ರವ್ಯರಾಶಿ ಸರಾಸರಿ ಏನಾಯಿತೋ ಡ್ಯೂಬೋ ಏನಾಯಿತೋ ಕಡೆಗಂತೂ ನೀನು ಲಾಭಾವಿಷ್ಕಾರ ಮಾಡಿ ಎಲ್ಲರ ಬಾಳಿಗೆ ಬೆಳಕಾದೆಯೋ ನಿನ್ನ ತ್ರಿವಳಿಯ ನಿಯಮ ದ್ರವ್ಯರಾಶಿ ಸರಾಸರಿ ಪಾತ್ರೆಯಾಚೆಗೆ ಸುರಿದ ಹಾಲಾಯಿತೋ ನಿನ್ನ ತ್ರಿವಳಿಯ ನಿಯಮ ಸಭೆಯಲ್ಲಿ ಸಿಕ್ಕಿ ಏನಾಯಿತೋ ಡ್ಯೂಬೋ ಏನಾಯಿತೋ ಏನಾಯಿತೋ ಡ್ಯೂಬೋ ಏನಾಯಿತೋ ಸುಮಾರು 35 ವರ್ಷಗಳ ತರುವಾಯ 1864ನೇ ಇಸವಿಯಲ್ಲಿ ನ್ಯೂಲೆಂಡ್ಸ್ ಎಂಬ ಆಂಗ್ಲ ರಸಾಯನ ವಿಜ್ಞಾನಿ ಇನ್ನೊಂದು ಸ್ವಾರಸ್ಯಕರವಾದ ವಿಷಯವನ್ನು ತೋರಿಸಿಕೊಟ್ಟ. ಎಲಿಮೆಂಟ್ಸ್ಗಳನ್ನು ಪರಮಾಣು ತೂಕಗಳ ಆರೋಹಣ ಕ್ರಮದಲ್ಲಿ ಅಳವಡಿಸಿದಾಗ ಪ್ರತಿಯೊಂದು ಎಲಿಮೆಂಟ್ಸ್ ಅದರಿಂದ 8ನೆಯ ಎಲಿಮೆಂಟ್ಸ್ ಅನ್ನು ನಿಕಟವಾಗಿ ಹೋಲುವುದೆಂದು ತೋರಿಸಿದ. ಸಂಗೀತ ಸ್ವರಗಳಲ್ಲೂ ಸಹ ನಾವು ಇದೇ ಕ್ರಮವನ್ನು ಕಾಣಬಹುದು. ಪ್ರತಿಯೊಂದು ಸ್ವರವು ಅದರಿಂದ 8ನೆಯ ಸ್ವರವನ್ನು ಹೋಲುತ್ತದೆ. ಈ ಆಧಾರದ ಮೇಲೆ ಎಲಿಮೆಂಟ್ಸ್ಗಳೆಲ್ಲ 7 ಗುಂಪುಗಳಿಗೆ ಬೀಳುತ್ತವೆ ಮತ್ತು ಪ್ರತಿಯೊಂದು ಗುಂಪಿನಲ್ಲಿರುವ ಎಲಿಮೆಂಟ್ಸ್ಗಳು ಪರಸ್ಪರ ನಿಕಟವಾಗಿ ಹೋಲುತ್ತವೆ ಎಂದು ಅವನು ನಿರೀಕ್ಷಿಸಿದ. ನ್ಯೂಲೆಂಡ್ಸ್ನ ನಿರೀಕ್ಷೆಯೂ ಸಹ ನಿಜವಾಗಲಿಲ್ಲ. ಅಂದಿನ ಅನೇಕ ವಿಜ್ಞಾನಿಗಳು ಸಂಗೀತ ಸ್ವರಗಳಿಗೂ ರಾಸಾಯನಿಕ ಎಲಿಮೆಂಟ್ಸ್ಗಳಿಗೂ ಯಾವ ಸಂಬಂಧವೂ ಇಲ್ಲದಿರುವಾಗ ಅವೆರಡೂ ಒಂದೇ ರೀತಿಯಲ್ಲಿ ವರ್ತಿಸಬೇಕೆಂದು ನಿರೀಕ್ಷಿಸುವುದು ಅಸಂಬದ್ಧವೆಂದು ನ್ಯೂಲೆಂಡ್ಸ್ನನ್ನು ಜನ ಗೇಲಿ ಮಾಡಿದ್ದುಂಟು. ಮೂಲ ವಸ್ತುಗಳನ್ನು ವರ್ಗೀಕರಿಸುವ ಮುಂಚಿನ ಪ್ರಯತ್ನಗಳು ಹೇಗಿದ್ದವು? Earlier attempt of classification of elements ಎಂಬುದನ್ನು ಸುಲಭವಾಗಿ ಅರ್ಥೈಸಲು ಒಂದು ಜನಪ್ರಿಯ ಹಾಡಿನ ರೂಪದಲ್ಲಿ ನಿಮ್ಮ ಮುಂದಿಡುತ್ತಿದ್ದೇವೆ. ಸಭೆಯಲ್ಲಿ ಸಿಕ್ಕಿ ಏನಾಯಿತೋ ನ್ಯೂಲೆಂಡ್ಸ್ ಏನಾಯಿತೋ ಏನಾಯಿತೋ ನ್ಯೂಲೆಂಡ್ಸ್ ಏನಾಯಿತೋ ನಿನ್ನ ಅಷ್ಟಕ ನಿಯಮ ಪರಮಾಣು ದ್ರವ್ಯರಾಶಿ ಪಾತ್ರೆಯಾಚೆಗೆ ಸುರಿದ ಹಾಲಾಯಿತೋ ನಿನ್ನ ಅಷ್ಟಕ ನಿಯಮ ಸಭೆಯಲ್ಲಿ ಸಿಕ್ಕಿ ಏನಾಯಿತೋ ನ್ಯೂಲೆಂಡ್ಸ್ ಏನಾಯಿತೋ ನಿನ 7 ಧಾತುಗಳ 8 ಗುಂಪುಗಳು ಏನಾದವೋ ನ್ಯೂಲೆಂಡ್ಸ್ ಏನಾದವೋ ನಿನ 7 ಧಾತುಗಳ 8 ಗುಂಪುಗಳು ಏನಾದವೋ ನ್ಯೂಲೆಂಡ್ಸ್ ಏನಾದವೋ ನಿನ್ನ ಊಹೆಯನ್ನು ಸಮರ್ಥಿಸಲು ವಿಜ್ಞಾನಿಗಳ ಮುಂದೆ ಕಂಗೆಟ್ಟು ಹೊರಗಾದೆಯೋ ನಿಯಮ ಸಭೆಯಲ್ಲಿ ಸಿಕ್ಕಿ ಏನಾಯಿತೋ ನ್ಯೂಲೆಂಡ್ಸ್ ಏನಾಯಿತೋ ಏನಾಯಿತೋ ನ್ಯೂಲೆಂಡ್ಸ್ ಏನಾಯಿತೋ ಗುಂಪುಗಳನ್ನು ಸಂಗೀತ ಅಷ್ಟಮಗಳಿಗೆ ಹೋಲಿಸಿ ನ್ಯೂಲೆಂಡ್ಸ್ ಏನಾಯಿತೋ ನಿನ್ನ ಗುಂಪುಗಳನ್ನು ಸಂಗೀತ ಅಷ್ಟಮಗಳಿಗೆ ಹೋಲಿಸಿ ನ್ಯೂಲೆಂಡ್ಸ್ ಏನಾಯಿತೋ ಕಡೆಗಂತೂ ಹೋರಾಡಿ ರಾಯಲ್ ಸೊಸೈಟಿಯ
ಸಾಲುಗಳಲ್ಲಿ ಮತ್ತು ನೀಳ ಸಾಲುಗಳಲ್ಲಿ ಅಚ್ಚುಕಟ್ಟಾಗಿ ಅಳವಡಿಸಿರುವ ಕೋಷ್ಟಕವನ್ನು ಪ್ರಕಟಿಸಿದೆ. ಇದು ವಿಜ್ಞಾನಿಗಳಿಗೆ ತುಂಬಾ ಮೆಚ್ಚುಗೆಯಾಯಿತು. ಈ ಕೋಷ್ಟಕವನ್ನು ಇವತ್ತಿಗೂ ನಾವು ಮೆಂಡಲೀವ್ನ ಆವರ್ತಕ ಕೋಷ್ಟಕ, ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಎಂದು ಕರೆಯುತ್ತೇವೆ. ಮೆಂಡಲೀವನ ಈ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳನ್ನು ವರ್ಗೀಕರಿಸುವುದರ ಮುಂಚಿನ ಪ್ರಯತ್ನಗಳು ಹೇಗಿದ್ದವು ಮತ್ತು ಅದು ಹೇಗೆ ಅಂತಿಮ ರೂಪ ಪಡೆಯಿತು ಎಂಬುದನ್ನು ಒಂದು ಜನಪ್ರಿಯ ಹಾಡಿನ ರೂಪದಲ್ಲಿ ನಿಮ್ಮ ಮುಂದೆ ಬಿಟ್ಟಿದ್ದೇವೆ. ಹುಡುಕಿದ ತ್ರಿವಳಿನ ನ್ಯೂಲೆಂಡ್ಸ್ ಹುಡುಕಿದ ಅಷ್ಟಕಣ ಅವರ್ತಾನ್ಯವ ಹುಡುಕಿದೀವನೇನ ಕುಂಬ್ರೆಯ ಸಾಲೇನ ನಿಂತ್ರೆ ಕಂಬ ಸಾಲೇನ ಕಾಣಿಸಿ ಒಳಗೆ ಒಮ್ಮೆ ಮೆಂಡ್ಲಿವಾ ಎಲ್ಲೋ ಮೆಂಡ್ಲಿವ್ ನಿನ್ನ ಆಮ್ಲಜನಕ ಎಲ್ಲಿ ಅಂತ ಒಮ್ಮೆ ಹೇಳಲು, ಎಲ್ಲೋ ಮೆಂಡ್ಲಿವ್ ನಿನ್ನ ಆಮ್ಲಜನಕ ಎಲ್ಲಿ ಅಂತ ಒಮ್ಮೆ ಹೇಳಲು. ಐಸೋಟೋಕ್ಲೋರಿನ್ ಕರ್ಸಿ ಬ್ರೋಮಿನ್ನ ಜಾತ ಬರ್ಸಿ ಅರುಡಿನ್ಗ ಕಾದು ಕುಂತಲ್ಲೋ, ಆರೋಹಣದಲ್ಲಿ ಲಿಥಿಯಂ ಮಿರ್ಸಿ 8ಕ್ಕೆ ಸೋಡಿಯಂ ಸೇರ್ಸಿ ನ್ಯೂಲೆಂಡ್ಸ್ ಕಾದಂಗೆ ಕಾದ್ನಲ್ಲೋ. ನ್ಯೂಲೆಂಡ್ಸ್ ಕಾದದ್ದು ಎಂಜೆ ಇಂದ ಸಿಎಗ ಗಮ್ಮಿ ಸ್ವರಾಷ್ಟಕ ನಿಯಮ ಅಂತ ಗೊತ್ತಾಗ್ಲಿಲ್ಲಮ್ಮಿ. ಬೇಬಿ ಹುಡುಗಿಯ ಕ್ಲೋರಿನ ಬಲಾಡ್ ಹುಡುಗಿಯ ಬ್ರೋಮಿನ ಐಡಿನ್ ಹುಡುಗಿಯ ಬಲ್ನಾಡಿವನೇನ ಕುಂತ್ರೆ ಕಾರ್ಬನ್ ಸಿಲಿಕಾನ ನಿಂತ್ರೆ ಕ್ಲೋರಿನ್ ಕ್ಲೋರಿನ ಜೋಡಿಸಿ ಒಳಗೆ ಒಮ್ಮೆ ಅಷ್ಟಾನ. ಎಲ್ಲೋ ಮೆಂಡ್ಲಿವ್ ನಿನ್ನ ಆಮ್ಲಜನಕ, ಎಲ್ಲೋ ಮೆಂಡ್ಲಿವ್ ನಿನ್ನ ಜಲಜನಕ, ಎಲ್ಲೋ ಮೆಂಡ್ಲಿವ್ ನಿನ್ನ ಸಾರಜನಕ, ಎಲ್ಲೋ ಮೆಂಡ್ಲಿವ್ ನಿನ್ನ ಆಮ್ಲಜನಕ. ಜುಬೋರೈನ ತ್ರಿವಳಿ ಬಿಟ್ಟು ನ್ಯೂಲೆಂಡ್ಸ್ ನ ಅಷ್ಟಕ ಬಿಟ್ಟು ಸಪ್ತ ಸ್ವರ ಮರೆತೆ ಬಿಟ್ಟಲ್ಲ, ಅಡ್ಡ ಸಾಲುಗಳಲ್ಲಿಟ್ಟು ಕಂಬ ಸಾಲುಗಳಲ್ಲಿಟ್ಟು ಧಾತುಗಳ ಜೋಡ್ಸೆ ಬಿಟ್ಟಲ್ಲ. ನಾನು ಜೋಡಿಸಿದ್ದು ಪರಮಾಣು ತೂಕ ಕಾಣಮ್ಮಿ, ಹುಡುಕಿ ರಚಿಸಿದ್ದು 63 ಧಾತು ಕಾಣಮ್ಮಿ. ಮೆಂಡ್ಲಿವ್ ರಚಿಸಿದ ಶ್ರೇಣಿನ ನಡುವೆ ಸಂಕ್ರಾಂತಿ ಧಾತುನ ವಿರಳ ಭಸ್ಮ ಹುಡುಕಿದೀವನೇನ ಕುಂತ್ರೆ ಹೀಲಿಯಂ ನಿಯಾನ ನಿಂತ್ರೆ ಆರ್ಗಾನ್ ಕ್ರಿಪ್ಟಾನ ತೋರಿಸಿ ಒಳಗೆ ಡ್ಯಾನ್ಸೆ ಗುಂಪನ್ನ. ಎಲ್ಲೋ ಮೆಂಡ್ಲಿವ್ ನಿನ್ನ ಆಮ್ಲಜನಕ, ಎಲ್ಲೋ ಮೆಂಡ್ಲಿವ್ ನಿನ್ನ ಜಲಜನಕ, ಎಲ್ಲೋ ಮೆಂಡ್ಲಿವ್ ನಿನ್ನ ಸಾರಜನಕ. ಲಿಥಿಯಂ ಹಿಂದೆ ಹೀಲಿಯಂ ಇಟ್ಟು, ಸೋಡಿಯಂ ಹಿಂದೆ ನಿಯಾನ್ ಇಟ್ಟು, ಪೊಟ್ಯಾಷಿಯಂ ಹಿಂದೆ ಆರ್ಗಾನ್ ಇಟ್ಟಲ್ಲ. 3ನೇ ಗುಂಪಲ್ ಗೆಲಿಯಂ ಬಿಟ್ಟು, 4ನೇ ಗುಂಪಲ್ ಜರ್ಮೇನಿಯಂ ಇಟ್ಟು ಮೆಂಡ್ಲಿವ್ ನಿನ್ ಭವಿಷ್ಯ ನಿಜವಾಯ್ತಲ್ಲ. ನಾನು ಭವಿಷ್ಯ ನುಡಿದ ಧಾತುಗಳ ಗುಣ ಕಾಣಮ್ಮಿ, ಮಾಸ್ಲೆ ಜೋಡಿಸಿದ್ದು ಪರಮಾಣು ಸಂಖ್ಯೆ ಕಾಣಮ್ಮಿ. ಮಾಸ್ಲೆ ರಚಿಸಿದ ಸಂಖ್ಯೆನ ಹೆನ್ರಿ ಹುಡುಕಿದ ಕ್ಲೋರಿನ ರೇಡಿಯಂ ಹುಡುಕಿದ ಮೇಡಮ್ ಕ್ಯೂರಿನ ಕುಂತ್ರೆ ಪ್ರೋಟಾನ ನಿಂತ್ರೆ ನಿಲ್ಸ್ಕೊಡ್ ಕಕ್ಷ
ಅಷ್ಟಕನ ತೋರಿಸಿ ಒಳಗೆ ಪರಮಾಣು ಮಾದರಿನ ಎಲ್ಲೋ ಮೆಣ್ಲೀವ್ ನಿನ್ನ ಆಮ್ಲಜನಕ ಎಲ್ಲೋ ಮೆಣ್ಲೀವ್ ನಿನ್ನ ಜಲಜನಕ ಎಲ್ಲೋ ಮೆಣ್ಲೀವ್ ನಿನ್ನ ಸಾರಜನಕ ತಿರುಗೋ ಹುಡುಕಿದ ತಿವಳಿನ ನ್ಯೂಲೆಟ್ಸ್ ಹುಡುಕಿದ ಅಷ್ಟಕನ ಅವಂತ ನಿಯಮ ಹುಡುಕಿದೀವನೇನ ಕುಂಬೆ ಅಡ್ಡ ಸಾಲೇನ ನಿಂತೆ ಕಂಬ ಸಾಲೇನ ಕಾಣಿಸಿ ಒಳಗೆ ಒಮ್ಮೆ ಮೆಂಡಿವಾ ಎಲ್ಲೋ ಮೆಣ್ಲೀವ್ ನಿನ್ನ ಆಮ್ಲಜನಕ ಎಲ್ಲಿ ಅಂತ ಒಮ್ಮೆ ಹೇಳಲು ಎಲ್ಲೋ ಮೆಣ್ಲೀವ್ ನಿನ್ನ ಆಮ್ಲಜನಕ ಎಲ್ಲಿ ಅಂತ ಒಮ್ಮೆ